ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ಮತ್ತೆ ಒನ್ ಡೇ ಟ್ರಿಪ್ಪಿಗೆ ಬಂದಿದ್ದೀನಿ ಪುಣ್ಯ ಸ್ಥಳಕ್ಕೆ. ದಾವಣಗೆರೆ ಹತ್ರ ಇರೋ ಕಣಿವೆ ಬಿಲ್ಚಿ ಹತ್ರ ಇರೋ ಪುಣ್ಯಸ್ಥಳ ಶ್ರೀ ರಾಘವೇಂದ್ರ ಸ್ವಾಮಿ ಅವ್ರದ್ದು ದೇವಸ್ಥಾನ ನಮ್ಮ ಕಾರಲ್ಲಿ ನಿಂತಿದೆ. ಸೊ ಇದು ಪುಣ್ಯಸ್ಥಳಕ್ಕೆ ನಾವು ಬಂದಿದ್ದೀವಿ, ನಮ್ಮ ಮನೆಯವ್ರ ಮನೆಯವರು ಮತ್ತು ನಾವು. ಪುಣ್ಯಸ್ಥಳ ಇದ್ರ ಒಳಗಡೆ 32 ದೇವಸ್ಥಾನ. ಬನ್ನಿ ಇಲ್ಲಿ ನೋಡಿಲ್ಲ, ಅಭಯ ಗಣಪತಿ ಸನ್ನಿಧಿ. ಬನ್ನಿ ಹೋಗೋಣ. ಹೊಟ್ಟೆ ಚೆನ್ನಾಗಿ ಹಸಿದ್, ಬನ್ನಿ ಕಳ ಬರೋ ಅಷ್ಟೊತ್ತಿಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಒಳ ಹೋಗಕ್ಕೆ ತಂಪಾಗಿದೆ. ಶ್ರೀ ಅಭಯ ಗಣಪತಿ ಸನ್ನಿಧಿ, ಅಭಯ ಗಣಪತಿ ದೇವಸ್ಥಾನ ಆಯಿತು. ಇವಾಗ ಕೇತು ಗ್ರಹ ಸನ್ನಿಧಿ ರಾಹು ಗ್ರಹ. ನೀವು ಹೋಗಿ ನಾನು ಕವರ್ ಮಾಡ್ಕೊಂಡು ಬರ್ತೀನಿ. ಸೊ ಕಾಣಲಿ ನವಗ್ರಹಗಳ ಮಂದಿರ. 32 ದೇವರ ಸನ್ನಿಧಿ ಇದೆ ಅಂತ ನೋಡಿ. ಇಲ್ಲಿ ಎಷ್ಟು ವಿಶಾಲವಾಗಿ ದೊಡ್ಡದಾಗಿದೆ. ಪುಣ್ಯ ಸ್ಥಳ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರೂಜಿ ದರ್ಶನ ಶಹಜಾದ್ ಸಭಾಭವನ. ಓಕೆ ಬನ್ನಿ, ಇಲ್ಲೇನಿದೆ ನೋಡೋಣಂತೆ. ಓಕೆ, ಶ್ರೀ ರಾಘವೇಂದ್ರ ಗುರೂಜಿ ನಾರಾಯಣ ಸ್ವಾಮಿ ಸನ್ನಿಧಿ. ಎಲ್ಲ ಗುರುಗಳು. ಸೊ ಮಂತ್ರಾಲಯ ಸುಶೀಲೇಂದ್ರ ಶ್ರೀಗಳು, ರಾಘವೇಂದ್ರ ಗುರೂಜಿ, ಶ್ರೀರಾಮ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಸನ್ನಿಧಿ. ಈಗ ಸತ್ಯನಾರಾಯಣ ಸ್ವಾಮಿ ಸನ್ನಿಧಿಯಿಂದ ಮುಂದಿನ ಸನ್ನಿಧಿಗೆ ಹೋಗೋ ಟೈಮ್ ಇಲ್ಲೇ ಇದೆ. ಹಲಸಿನ ಮರ. ಓಕೆ, ಇಲ್ಲಿ ಕಾಲಕ್ಕೆ ಏನೋ ಇದೆ. ಬನ್ನಿ ದೇವಸ್ಥಾನ, ಬನ್ನಿ ನೋಡೋಣ. ಕಾಲಭೈರವ ಸನ್ನಿಧಿ. ಕಂಬಳಿ ಹುಳ. ಯಪ್ಪ, ಏನಾರ ಮೈ ಮೇಲೆ ಹತ್ತಿದ್ರೆ ಮೈ ತುಂಬ ಗುಳ್ಳೆಗಳ. ಇಲ್ಲಿ ಬೃಂದಾವನ. ಶ್ರೀ ಸಂಜೀವ ರಾಯರ ಸನ್ನಿಧಾನ. ಅಂಜೂರ ಹಣ್ಣು ಗೊಂಚಲು ಅಂಜೂರ ಬಿಟ್ಟಿದೆ ನೋಡು. ನಮ್ದು ಬಂತಿಲ್ಲಿ ಶ್ರೀ ಸನಾತನ ಗೋಪಾಲಕೃಷ್ಣ ಶ್ರೀ ಮಧ್ವಾಚಾರ್ಯ ಶ್ರೀ ರಾಘವೇ ಪಾದುಕ. ಹರೇ ಕೃಷ್ಣ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು. ಕೃಷ್ಣಂದು ನಮ್ಮ ಕೃಷ್ಣ ನೋಡ್ಕೊಂಬಂದ್ವಿ. ಇವಾಗ ಗಾಯತ್ರಿ ದೇವಿ ದೇವಸ್ಥಾನ. ಅದಾದ ನಂತರ ಇಲ್ಲಿ ಯಾವ ದೇವರು? ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ. ಶ್ರೀ ವಾಸವಾಂಬ ಸನ್ನಿಧಿ. ಅಷ್ಟು ಕೆಳಗಿಂದ ಮೇಲೆ ಹತ್ಕೊಂಡ್ಬಂದಿದ್ದೀವಿ. ಕಷ್ಟಪಟ್ಟು ಬರ್ತಾವ್ರೆ. ಆರಾಮ್ ಬನ್ನಿ ಅರ್ಜೆಂಟಿಲ್ಲ.
ಶ್ರೀನಿವಾಸ ಗೋವಿಂದ 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 ಭಕ್ತವತ್ಸಲ ಗೋವಿಂದ. ಸೂರ್ಯನಾರಾಯಣ ಸನ್ನಿಧಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇವಾಗ ಹತ್ಕೊಂಡು ಕೊನೆ ತನಕ ಬಂದಿದ್ದೀನಿ. ಇಲ್ಲಿ ಗೇಟ್ ಕ್ಲೋಸ್ ಆಗಿದೆ. ಅಲ್ಲಿಂದ ಹೋದರೆ ಇನ್ನೂ ಏನೇನೋ ಇದೆ, ಬಟ್ ನಾನು ಇಲ್ಲಿದ್ದೀನಿ. ಬಟ್ ಇದ್ರ ಮೇಲೆ ಹತ್ತಲ್ಲ, ದೇವರಿರೋ ಸ್ಥಳ ನೋಡಿ ಎಷ್ಟು ಹೊರಗಡೆ ಕಾಣುತ್ತೆ ಜಾಗ. ಆದಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ. ಶ್ರೀ ಸೀತಾರಾಮರ ಸನ್ನಿಧಿ. बोलो ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಕಿ ಜೈ. ಪವಿತ್ರ ಧರ್ಮಗ್ರಂಥ ಮಂದಿರ. ಸೊ ಯಾವ್ದ್ಯಾವುದು ಪವಿತ್ರ ಧರ್ಮಗ್ರಂಥ ಅಂದರೆ ಭಾರತದಲ್ಲೇ ಇಡೀ ಪ್ರಪಂಚದಲ್ಲೇ ಹೋಲಿ ಭಗವದ್ಗೀತಾ, ಶ್ರೀಮದ್ ಭಗವದ್ಗೀತಾ ಶ್ರೀ ಕೃಷ್ಣನೇ ಮಾನವ ಕುಲಕ್ಕಾಗಿ ಹೇಳಿದಂಥ ಅದ್ಭುತವಾದ ಗೀತೆ ಶ್ರೀಮದ್ ಭಗವದ್ಗೀತೆ. ಅದಾದ ನಂತರ ಹೋಲಿ ಮಹಾಪುರಾಣ. ಮಹಾಪುರಾಣ ಅಂದರೆ ಮಹಾಭಾರತ ಇರ್ಬೋದೇನೋ ಗೊತ್ತಿಲ್ಲ. ಅದಾದ ನಂತರ ಪಾಶ್ಚಾತ್ಯ ದೇಶದ್ದು ಆದರೂ ಕೂಡ ಭಗವಂತನ ಮಗ ಹೇಳಿರ್ತಕ್ಕಂಥ ಪವಿತ್ರ ಬೈಬಲ್. ಸೊ ಇಟ್ ಈಸ್ ಹೋಲಿ, ಇಂಡೀಡ್ ಹೋಲಿ. ಅಷ್ಟೇ ಅಲ್ಲ, ಕುರಾನ್ ಕೂಡ ಇಲ್ಲಿ ಇಟ್ಟಿದ್ದಾರೆ, ಪವಿತ್ರ ಕುರಾನ್. ಅದಾದ ನಂತರ ಹೋಲಿ ಗ್ರಂಥ ಸಾಹೇಬ್, ಸರ್ವಧರ್ಮ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಪವಿತ್ರ ಪ್ರಜ್ಞಾ ಪರಮಿತ ಸೂತ್ರ. ದಲೈ ಲಾಮಾ ಅವರು ಬ್ಲೆಸ್ಡ್ ಬೈ ಅಂತ ಹಾಕಿದ್ದಾರೆ. ಸೊ ಇದು ಪವಿತ್ರ ಪ್ರಜ್ಞಾ ಪರಮಿತ ಸೂತ್ರ. ಸೊ ಪವಿತ್ರ ಗ್ರಂಥಗಳು ಜಾತಿ ಧರ್ಮ ಭೇದಗಳನ್ನೆಲ್ಲ ಮೀರಿ ಎಲ್ಲ ಒಂದು ಕಡೆ ಇದ್ದಾವೆ. 1 2 3 4 5 6 ಕಂಬಗಳು ಥರ ನಿಂತಿದ್ದಾವೆ. ಎಲ್ಲರೂ ಅವರವರು ಗ್ರಂಥಗಳನ್ನೇ ಅಂದ್ಕೊಂಡ್ರು, ಓದಿ ಸರಿಯಾಗಿದ್ದರೆ ಸಾಕು. ಶ್ರೀ ಸದ್ಗುರು ಸಜೀವ ಪಾದುಕ. ಗುರುಗಳು ಜೀವಂತ ಇದ್ದಾಗ ಪಾದುಕೆನ ಅಳತೆ ತಗೊಂಡು ಮಾಡಿದಂಥದ್ದು. ಸೊ ಇಲ್ಲಿಗೆ ನಮ್ಮ ಪುಣ್ಯ ಸ್ಥಳದ್ದು ವ್ಲಾಗ್ ಮುಗಿದಿದೆ. ಮೇಲೆ ಸೂಳೆಕೆರೆಗೆ ಬಂದಿದ್ದೀವಿ. ಡ್ಯಾಮಲ್ಲಿ ನೀರು ನೋಡೋಕೆ ಹೊರಟಿದ್ದೀವಿ. ಬನ್ನಿ ಕೇಳಿರಿ, ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. 3-4 ಗಾಡಿಗಳು ಬಂದಿದ್ದಾಗ ಅಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೆ ನೋಡು ಅಲ್ಲ. ನಟೂರೇ ನೀನು ಹುಷಾರ ಬರ್ರ. ಅಲ್ಲಾಯ್ತು, ಬಟ್ ಇಲ್ಲಿ ಗಲೀಜು ಐತಿ, ಹುಷಾರ ಬರ್ರಿ. ಇಲ್ಲಿ ಕಸ ನೋಡಿ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮೇಲ್ಗಡೆ ನನ್ನ ಲೈಟಾಗಿ ನೀರು ಹರ್ಕೊಂಬರ್ತಾ ಇದೆ. ನಾವು ಇವಾಗ ಎಲ್ಲಿದ್ದೀವಿ ಅಂದರೆ, ಯಾವ ಜಾಗದಲ್ಲಿ ನೀರು ಹರಿದೋಗುತ್ತೋ ಆ ಜಾಗದಲ್ಲಿ ನೋಡಿ. ಚೆನ್ನಾಗಿದೆ ಅಲ್ವಾ? ಕಷ್ಟಪಟ್ಟು ನಡ್ಕೊಂಡು ಬರ್ತಾ ಇದ್ದಾರೆ. ಅವರಲ್ಲೇ ರೆಸ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಮಾಮ ವಿಡಿಯೋ ಮಾಡ್ತಾಯಿದ್ದಾರೆ, ಇವರು ತ್ರಾಸು ಮಾಡ್ಕೋತಾ ಇದ್ದಾರೆ, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡ್ಬೈಲ್ ನೀರು ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ. ಇದು ನಂಗೆ ಗೊತ್ತಿಲ್ಲ. ಸುತ್ತ ಅಡಿಕೆ ಮರ, ತೆಂಗಿನ ಮರ ಎಷ್ಟು ಚೆನ್ನಾಗಿದೆ. ನೀರು ಹೋಗ್ತಾ ಇರ್ತೀವಿ, ಒಂದು ಕಡೆಯಿಂದ ಒಂದು ಕಡೆ ಕಳಿಸ್ತಾರೆ. ಹಿಂಗೆ ಟ್ರಾನ್ಸ್ಪೋರ್ಟೇಷನ್, ಇದು ವಾಟರ್ ಟ್ರಾನ್ಸ್ಪೋರ್ಟೇಷನ್. ಮಸ್ತ್ ಐತಿಲ್ರಿ ಇದು, ಅದಕ್ಕೆ ಮತ್ತೆ ಮಿಕ್ಸ್ ಮಾಡಿ. ಅವ್ರು ನಮ್ಮ ಫೋಟೋ ತೆಗಿತಾ, ನಾವು ಅವ್ರು ತೆಗಿಯೋಣ.
ಗಿಡ ಗಿಡ ನೋಡೋಕ್ಕೆ ಚೆನ್ನಾಗಿ, ಹಸಿರು ನೋಡಿ ಎಷ್ಟು ಹಸಿರು ಆ ಪಕ್ಷಿಗಳು. ಬರೀ ಎಲ್ಲಿ ತನಕ ಹೋಗ್ಬರೋಣ? ಇಲ್ಲ ಇಲ್ಲೇ ಹೋಗ್ಬರೋಣ. ಸ್ವಲ್ಪ ಹಿಂಗೆ ಕೈ ಇಟ್ಕೊಳ್ತೀನಿ. ಇಲ್ಲಿ ನೋಡಿದ್ರೆ ಎಷ್ಟು ಆಳ ಇದೆ, ಭಯನೇ ಆಗುತ್ತೆ. ಬಾಯ್ ನನ್ನ ಹತ್ರ ಬಾಯ್. ಇಲ್ಲ ಮಧ್ಯಕ್ಕೆ ಬಂದು ನಡೆದು ಬಿಡ್ರಿ, ಸಖತ್ತಾಗಿದೆ. ಇಲ್ಲಿ ನೀರು ಹೋಗೋದು ನೋಡಿ, ಇಲ್ಲಿ ಇನ್ನೂ ಫೋರ್ಸ್ ಆಯ್ತು ನೀರು. ಹತ್ತಕ್ಕಾಗಲ್ಲ ಅವರಿಗೆ. ನಾವಿಲ್ಲಿ ಬಂದಾಗ ಕಂಬಿ ಇರ್ಲಿಲ್ಲ, ಇಲ್ಲೇ ಅಲ್ಲಿಂದ ಅಡ್ಡಾಡ್ತಿದ್ವಿ ನಾವು. ಈಜ್ ಬಂದ್ರೆ ಹಂಗೆ ಗುರ್ಕೊಂಡು ಹಿಡ್ಕೋಬಹುದು ಇಲ್ಲಿ, ಇಲ್ಲ ಅಂದ್ರೆ ಕಷ್ಟ. ಬಟ್ ಅಲ್ಲಿ ಹಿಡ್ಕೊಳಕ್ ಜಾಗ ಐತಿ, ಹಿಡ್ಕೊಂಡು ಹೆಂಗೋ ವ್ಯವಸ್ಥೆ ಮಾಡ್ಕೋಬಹುದು. ಅಲ್ಲ ಇಲ್ಲಿಂದ ಆ ಕಡೆ ಹೋಗಕ್ಕೆ ಒಂಥರ ಅನ್ಸುತ್ತೆ ನೋಡ್ರಿ, ಆ ಕಡೆ ಏನು ಇಲ್ಲ. ಬೇಡ ಬಿಡು, ಇಲ್ಲ ಹೋಗಲ್ಲ. ಸೈಡಿಗೆ ಬಂದ್ರೆ ಭಯ ಆಗುತ್ತೆ. ಒಂದು ಹೆಜ್ಜೆ ಬರ್ತೀವಿ. ಭಯ ಆಗುತ್ತೆ, ಈ ಕಡೆ ನೀರು, ಈ ಕಡೆ ಕೆಳಗಡೆ. ಬಟ್ ವಿಪರೀತ ಭಯ ಆಗುತ್ತೆ ಮಾತ್ರ. ಓಕೆ, ಸೊ ಹೋದರೆ ಇಲ್ಲೇ ಹಿಂಗೆ ಹೋದರೆ ಅಲ್ಲಿ ತನಕ ಹೋಗ್ಬೋದು. ಏನು ಹಿಂಡಿದೆ ಅಲ್ವಾ, ಅಲ್ಲಿ ತನಕ ಹೋಗ್ಬೋದು. ಮತ್ತು ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಕಾಣಿಸ್ತಿದೆ ನಿಮಗೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಹೀಗೆ ಹೋಗಲ್ಲ, ಅಲ್ಲಿಂದ ಇಳ್ಕೊಂಡು ಮೇಲ್ಗಡೆಯಿಂದ ಹೋಗ್ತೀವಿ, ಇಲ್ಲಿಂದ ಹೋಗಲ್ಲ. ಕಾಲು ತುಂಬ ನಡುಗ್ತಿದೆ, ಸೊ ನಾನು ವಾಪಸ್ ಹೋಗ್ತೀನಿ. ಸೋನು ಇಲ್ಲಿ ಬಂದು ನಿಂಗೆ ಕೆಳಗೆ ನೋಡಿದ್ರೆ ನಿಂಗೆ ತಲೆ ತಿರುಗಿದಂಗೆ ಆಗುತ್ತೆ. ಬಂದೆ ಬಂದ್ಬಿಟ್ಟೆ. ನಿಜ ತಲೆ ತಿರುಗದಂಗೆ ಆಗುತ್ತೆ ಕಣೆ. ಫುಲ್ಲು ನೋಡಿದ್ರೆ ಅವಳೆ ತಲೆ ತಿರುಗ್ದಂಗೆ ಆಗುತ್ತೆ ಇಲ್ಲಿ ದೂರ ನೋಡಿದ್ರೆ ಹೆಂಗೆ. ಬಟ್ ಸಖತ್ತಾಗಿದೆ ಮಾತ್ರ. ಯಪ್ಪ ಇಲ್ಲಿಂದ ಮುಗೀತು. ಈಗ ಸೂಳೆಕೆರೆ ದೇವಸ್ಥಾನಕ್ಕೆ ಹೋಗಿ ಸೂಳೆಕೆರೆ ಹೋಗೋಕೀಗ. ಬನ್ನಿ ಹೋಗೋಣ. ಸೂಳೆಕೆರೆ ವಿಹಂಗನ ನೋಟ. ಬರೀ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮ ಪದವಿ ಮತ್ತು ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ, ಕಾಲಾಗಿರೋದು ತಲೆಗಿರೋದು ಎರಡು ತೆಗೆದುಬಿಟ್ಟು ಬನ್ನಿ ಅಂತ. ಸೊ ಇಲ್ಲಿ ರಾಮ ಶಿವ ವೀರಭದ್ರೇಶ್ವರ ದೇವಸ್ಥಾನ ಇದ್ದಾಗಿದೆ. ಬನ್ನಿ ನೋಡೋಣ. ಗೋಲ್ಡನ್ ಟೆಂಪಲ್. ಶ್ರೀರಾಮ ರಾಮ ರಾಮೇ ರಾಮೇ ಮನೋರಮೆ ಸಿದ್ದೇಶ್ವರಾಯ ನಮಃ. ಶಾರ್ಟ್ಸ್ ಮಾಡತ್ತೀನಿ. ಚೆನ್ನಾಗಿ ದಾವಣಗೆರೆ ಬರಬೇಕಲ್ಲ, ದಾವಣಗೆರೆ ಶಿವಮೊಗ್ಗ ಬರಲ್ಲ. ಸೊ ಇವಾಗ ಸೂಳೆಕೆರೆ ಹತ್ರ ಹೋಗೋಣ ಬನ್ನಿ.